ಹಾಯ್ ಸ್ನೇಹಿತರೆ, ಶುಭ ಸಂಜೆ ಎಲ್ರಿಗೂ. ಏನಪ್ಪ ಏನೋ ಬಡೆ ಸೊಪ್ಪು ಹುರಿಯಾಕತ್ತಾರಲ್ಲ ಅನ್ಬೇಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ನಾವು ಇದನ್ನು ಬಡೆ ಸೊಪ್ಪು ಅಂತೀವಿ. ಕೆಲವೊಂದು ಕಡೆ ಸೋಂಪು ಕಾಳು ಅಂತಾರೆ. ನಿಮ್ಮ ಕಡೆ ಏನಂತಾರೆ ನೋಡ್ರಿ. ಈಗ ನಾನು ಈ ಸೋಂಪು ಕಾಳನ್ನು ಹಿಂಗೆ ಚಟ್ಪಟ ಅನ್ನೋ ಥರ ಹುರ್ಕೊಳಕತ್ತೇನೆ ನೋಡ್ರಿ. ಈ ಸೋಂಪು ಕಾಳು ಹಿಂಗೆ ಚಟ್ಪಟ ಅಂದಮೇಲೆ ಹುರಿದ ತಕ್ಕೋಬೇಕು. ಇವಾಗ ನಾನಿಲ್ಲಿ ಅಡಿಕೆ ಚೂರು ಹಾಕೊಂಡಿನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ಈಗ ಹುರಿದೈತೆ ಅಡಿಕೆ ಚೂರು ಹುರಿದಾವು. ಈಗ ಇದನ್ನು ತಕ್ಕೊಳಕತ್ತೇನೆ ನೋಡ್ರಿಲ್ಲ. ಇದು ನನ್ನ ಮನೆಗೆ ಪೂಜೆಗೆ ತಂದಿರೋ ಎಲೆ ಮಿಕ್ಕಿತ್ತು, ಚೆನ್ನಾಗಿತ್ತು. ಎಲೆ ಕೆಡ್ಸೋಕ್ಕೆ ಮರಗ್ತು. ಕೆಡ್ಸೋದು ಬೇಡ ಅನ್ನಿಸ್ತು. ಹಾಗಾಗಿ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಿಂಗೆ ಹುರಿದಿಟ್ಕೊಂಡಿನಿ. ಹಾಗೆ ಅಡಿಕೆ ಚೂರು ಹುರ್ಕೊಂಡಿನಿ, ಬಡೆ ಸೊಪ್ಪು ಹುರ್ಕೊಂಡಿನಿ. ಈಗ ಕಾದಿರೋ ತವಿಯೊಳಗೆ ಇಲ್ಲಿ ಸ್ವಲ್ಪ ಅಜ್ವಾನ, ಸ್ವಲ್ಪ ಗಸಗಸೆ ತೊಗೊಂಡಿನಿ. ಅವನು ಬಿಸಿ ಮಾಡಿ ಹಾಕೊತೀನಿ ನೋಡಿ. ಗಸಗಸೆ ಮತ್ತು ಅಜ್ವಾನ ಎರಡು ಸಣ್ಣಕ್ಕಿರೋದ್ರೆ ಎರಡು ಒಟ್ಟಿಗೆ ಹಾಕಿನಿ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಇದನ್ನ ನೋಡ್ರಿ, ಇದು ಎಲೆ ಚೂರು ಮಾಡಿ ಹುರ್ಕೊಂಡಿದ್ದು, ಅಡಿಕೆ ಚೂರು ಹುರ್ಕೊಂಡಿದ್ದು, ಬಡೆ ಸೊಪ್ಪು ಹುರ್ಕೊಂಡಿನಿ. ಇದು ಅಜ್ವಾನ ಮತ್ತು ಗಸಗಸೆ ಹುರ್ಕೊಂಡಿನಿ. ಈಗ ಇದೇ ಬಿಸಿ ಇರುತ್ತೆ. ಯಾಕಂದರೆ ಈ ಕಲ್ಲು ಸಕ್ಕರೆ ತೊಗೊಂಡಿನಿ, ಸ್ವಲ್ಪ ಕಲ್ಲು ಸಕ್ಕರೆ ಹಾಕ್ಕೊಂಡಿನಿ. ಅದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದು ತವ ಬಿಸಿ ಐತೆ, ಅದರೊಳಗೆ ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಅದು ನೀರಾಗಿಬಿಡುತ್ತೆ ನೋಡಿರಿ. ಈಗ ನಾನು ರೆಡಿ ಮಾಡ್ಕೊಂಡಿರೋ ಇವಿಷ್ಟು ಐಟಮನ್ನು ಈ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ನೋಡಿರಿ ಸ್ನೇಹಿತರೆ. ನಮ್ಮದು ಅಡಿಕೆ ಎಲೆ, ಸೋಂಪು ಕಾಳು, ಗಸಗಸೆ ಮತ್ತು ಅಜ್ವಾನ್ ಕಾಳು ಎಲ್ಲ ಹಾಕಿರುವಂಥ ಕಲ್ಲು ಸಕ್ಕರೆ ಎಲ್ಲ ಹಾಕಿ ರುಬ್ಬಿರುವಂಥ ಇದು ಪೌಡ್ರು ರೆಡಿ ಆಗೈತೆ. ಈಗ ಇನ್ನೊಂದು ತಾಟಿಗೆ ಹಾಕೊಳತ್ತೀನಿ. ಇವ್ರ ಜೊತೆ ನಾನು ಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣಲಿ ಅಂತೇಳಿ ಈ ಮಿಕ್ಸ್ ಬಡೆ ಸೊಪ್ಪು ತಂದಿದ್ದೆ, ಇವನ್ನ ಕೂಡಿಸ್ಕೊಳತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅಳತೆಯಲ್ಲಿ ನೀವು ಕೂಡಿಸ್ಕೋಬೋದು. ಅದರ ಜೊತೆಗೆ ಸ್ವಲ್ಪ ಮಾಮೂಲಿ ನಾವು ಬಳಸುವಂಥ ಬಡೆ ಸೊಪ್ಪನ್ನು ಮಿಕ್ಸ್ ಮಾಡತ್ತೀನಿ ನೋಡಿರಿ. ಇಷ್ಟೇ ರೆಡಿ ಆಯಿತು ನಮ್ಮದು ಅಡಿಕೆ ಪುಡಿ. ಇದನ್ನು ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಇದನ್ನು ಯಾವಾಗನ ಎಲೆ ತಿನ್ಬೇಕಾದ್ರೆ ಎಲೆ ಒಳಗೂ ಸ್ವಲ್ಪ ಹಾಕೊಂಡು ತಿನ್ಬೋದು. ಇಲ್ಲಪ್ಪ ಅಂದ್ರೆ ಹಾಗೇನೂ ಊಟ ಆದಮೇಲೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಊಟ ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.